ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕುಲೂರು ಬ್ರಿಡ್ಜಿಂದ ಒಬ್ಬ ಮುಸ್ಲಿಂ ಸಮಾಜದ ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರುದು ಮಾಜಿ ಶಾಸಕರು ಶ್ರೀ ಮೊಯಿನುದ್ದೀನ್ ಬಾವ್ ಅವರ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ ಕುಲೂರು ಬ್ರಿಡ್ಜಿಂದ ಪತ್ತೆ ಆಯ್ತು. ಅಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಡ್ಜ್ ಇಂದ ಅವರು ಜಂಪ್ ಮಾಡಿ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ. ಸೊ ಆ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರು ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು, ಕ್ರೈಮ್ ನಂಬರ್ 149/2024. ನಂತರ ಇಮಿಡಿಯೇಟ್ಲಿ ನಾವು NDRF, SDRF, ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ದಿಂದ ಅಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 6 ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ರು. ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ವಿ. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರು 10-15 ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲಿ ಅವರದು ಮೃತದೇಹ ಪತ್ತೆ ಆಯ್ತು. ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ AJ ಹಾಸ್ಪಿಟಲ್ಗೆ ಕಳಿಸಿದೀವಿ. ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ. ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದ್ರು ದಟ್ ಶ್ರೀ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬಾ ಒಂದು ಬ್ಲಾಕ್ ಮೇಲ್ ಮತ್ತು ಹ್ಯಾರಸ್ಮೆಂಟ್ ಮಾಡ್ತಾ ಇದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರ್ ಇಂದ ಹೈದರಾಲಿ ಮುಖಾಂತರ ಒಂದು ನಮ್ಗೆ ಎಕ್ಸ್ಟ್ರಾಕ್ಷನ್ ಒಂದು ಕಂಪ್ಲೇಂಟ್ ಬಂತು. ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟ್ರಾಕ್ಷನ್ ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮತ್, ಸತ್ತಾರ್ ಮತ್ತು ಶೋಯಬ್ ಈ ರೀತಿ ಇನ್ನು ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ ದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಕಂಪ್ಲೇಂಟ್ ಸಾರಾಂಶ ಏನೇನೆಂದ್ರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬಾ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ನಮ್ಮ CCB ಮತ್ತು ACP ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ FIR ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ, ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ. ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯಕ್ಕಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು. ಸೊ ವಾಯ್ಸ್ ನೋಟ್ ಅಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಅವರು ನನಗೆ ತುಂಬಾ ಹ್ಯಾರಸ್ ಮಾಡಿದ್ದಾರೆ, ಅವರಿಂದ ನನ್ನ ಜೀವನ ಹಾಳಾಗಿದೆ. ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ.